ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಬಾರಿ ಸುಮಾರು 994 ಹುದ್ದೆಗಳಿಗೆ KPSC ಅನುಮೋದನೆಯನ್ನು ಕೊಟ್ಟಿದೆ. ಇದು ಸಣ್ಣ ಸಂಖ್ಯೆ ಅಂತೂ ಅಲ್ಲ. ಅರ್ಹತೆ ನೋಡ್ತಾ ಹೋದರೆ ನೀವು ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. BCom, BA, BSc ಹೀಗೆ ಯಾವುದೇ ಸ್ಟ್ರೀಮ್ ಆದರೂ ನಡೆಯುತ್ತೆ. ವಯೋಮಿತಿ ಬಂದು ಸಾಮಾನ್ಯ ವರ್ಗಕ್ಕೆ 35 ವರ್ಷ, OBCಗೆ 38 ಹಾಗೂ SC ಮತ್ತು ST ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ಅವಕಾಶವನ್ನು ಕೊಟ್ಟಿದೆ. ನೆನ್ಪಿಟ್ಕೊಳ್ಳಿ, ಈ ಅವಕಾಶ ಪದೇ ಪದೇ ಬರೋದಿಲ್ಲ. ಈಗಿಂದಲೇ ನಿಮ್ಮ ಸಿದ್ಧತೆ ಸ್ಟಾರ್ಟ್ ಆಗಬೇಕು. ಎಕ್ಸಾಮ್ ಪ್ಯಾಟ್ರನ್ ಮತ್ತು ನೆಗೆಟಿವ್ ಮಾರ್ಕಿಂಗ್ ನೋಡ್ತಾ ಹೋದರೆ, ಈಗ ಪರೀಕ್ಷೆ ವಿಧಾನದ ಬಗ್ಗೆ ಮಾತಾಡೋಣ. ಇಲ್ಲಿ 2 ಪತ್ರಿಕೆಗಳಿರ್ತವೆ. ಒಂದು ಸಾಮಾನ್ಯ ಜ್ಞಾನ, ಇದರಲ್ಲಿ 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಮತ್ತು ಭೂಗೋಳಶಾಸ್ತ್ರದ ಬಗ್ಗೆ ಬಹಳ ಮುಖ್ಯವಾಗಿ ಕೇಳ್ತಾ ಹೋಗ್ತಾರೆ. ಪತ್ರಿಕೆ 2ರಲ್ಲಿ RDPR ಇರುತ್ತೆ, ಕಮ್ಯುನಿಕೇಷನ್ ಮತ್ತು RDPR. ಇದು ಗೇಮ್ ಚೇಂಜರ್. ಇದರಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಮತ್ತು ಮುಖ್ಯವಾಗಿ ಪಂಚಾಯತ್ ರಾಜ್ RDPR ವಿಷಯಗಳಿರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂದರೆ 0.25 ಅಂದರೆ 1/4 ನೆಗೆಟಿವ್ ಮಾರ್ಕಿಂಗ್ ಇದೆ. ಅಂದರೆ ನೀವು ಮಾಡುವ ಪ್ರತಿ ತಪ್ಪು ಉತ್ತರಕ್ಕೆ ನಿಮ್ಮ ಗೆಲುವನ್ನು ದೂರ ಮಾಡಬಹುದು. ಹಾಗಾಗಿ ಅಕ್ಯುರಸಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿಲೆಬಸ್ನಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಒತ್ತಡ ನೀಡಬೇಕು ಅಂತ ನೋಡ್ತಾ ಹೋದರೆ, RDPR ಪಂಚಾಯತ್ ರಾಜ್ 1993 ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆ ಬಗ್ಗೆ ನಿಮಗೆ ಪೂರ್ಣ ಜ್ಞಾನ ಇರಬೇಕು. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ತೆರಿಗೆಗಳು ಮತ್ತು ಸರ್ಕಾರದ ಪ್ರಮುಖ ಯೋಜನೆಗಳಾದ MGNREGA ಬಗ್ಗೆ ಸ್ಪಷ್ಟತೆ ಇರಲಿ. ಆಮೇಲೆ ಕರ್ನಾಟಕ ಭೂಗೋಳಶಾಸ್ತ್ರ, ನದಿಗಳು, ನೈಸರ್ಗಿಕ ವಿಭಾಗಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಕಂಪ್ಯೂಟರ್ ಜ್ಞಾನ, ಇದು ಸ್ಕೋರಿಂಗ್ ಸಬ್ಜೆಕ್ಟ್. ಇಲ್ಲಿ 30ಕ್ಕೆ 30 ಪಡೆಯುವಂಥ ಗುರಿ ನಿಮ್ಮದಾಗಬೇಕು. ನಮ್ಮ ಚಾನಲ್ ಬಗ್ಗೆ ಬಂದರೆ, ಒಬ್ಬ ಪ್ರೀಮಿಯಂ ಕೋಚಾಗಿ ನಾನು ನಿಮಗೆ ಹೇಳೋದು ಒಂದೇ ಮಾತು: ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸೊ ನೀವು ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರ್ಬೋದು ಅಥವಾ BA, BCom ಓದ್ತಾ ಇರ್ಬೋದು. ಆದರೆ ದಿನಕ್ಕೆ ಕನಿಷ್ಠ 4ರಿಂದ 5 ಗಂಟೆ ಕ್ವಾಲಿಟಿ ಟೈಮನ್ನು ನೀವು ಅಧಿಕಾರಿಯನ್ನಾಗಿ ಮಾಡ್ತಾ ಹೋಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು RDPR ಕಾಯ್ದೆಯ ಪ್ರಮುಖ ಅಧ್ಯಾಯಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ